ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗಾಗಲೇ ರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ? ಚುನಾವಣೆ, ಮತದಾನ ಪ್ರಕ್ರಿಯೆ ನಡೀತಾನೆ ಇದೆ. ಜೂನ್ 4ಕ್ಕೆ ನಮ್ಮ ಮುಂದೆ ಫಲಿತಾಂಶವೂ ಕೂಡ ಬಂದುಬಿಡುತ್ತೆ. ಇದೆಲ್ಲದರ ನಡುವೆ ಒಂದು ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂದಿದೆ. ಅದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆ. ಏನ್ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು? ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರದಿಂದ ಕೆಳಗಿಳಿತಾರೆ, ಅದಾದ ನಂತರ ಪ್ರಧಾನಿಯಾಗೋದು ಅಮಿತ್ ಶಾ ಅವರು ಅಂತ ಹೇಳಿ. ಹಾಗಾಗಿ ಈ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿದೆ. ಬಿಜೆಪಿ ಗೆದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗಲ್ವಾ? ಹಾಗಾದ್ರೆ ರಾಷ್ಟ್ರ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಈಗ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವೇ ನಡೀತಾ ಇದೆ. ಯಾಕೆ ಮೋದಿ ಪ್ರಧಾನಿ ಆಗಲ್ಲ ಗೊತ್ತಾ? ಹಾಗಾದ್ರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದೇ ಇಲ್ವಾ? 2025 ಸೆಪ್ಟೆಂಬರ್ 17ಕ್ಕೆ ಮೋದಿಗೆ 75 ವರ್ಷ ವಯಸ್ಸಾಗುತ್ತೆ. ಬಿಜೆಪಿಯಲ್ಲಿ ಒಂದು ನಿಯಮ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಿಜೆಪಿಯಲ್ಲಿ 75 ವಯಸ್ಸಾದ್ರೆ ನಿವೃತ್ತಿ ನಿಯಮ ಇದೆ. ಖಂಡಿತ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಗೆದ್ರೆ ಅಮಿತ್ ಶಾ ಪಿಎಂ ಆಗ್ತಾರೆ. ರಾಷ್ಟ್ರ ರಾಜಕೀಯದ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ದೆಹಲಿ ಸಿಎಂ ಹೇಳಿಕೆ ಹಿಂದೆ ಇರುವ ಕಾರಣ ಆದ್ರೂ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕರೆಕ್ಟ್ ಆಗಿದೆ. ಯಾಕೆ ಅಂತ ಅಂದ್ರೆ ಈಗ ನರೇಂದ್ರ ಮೋದಿ ಅವರಿಗೆ 75 ವರ್ಷ ವಯಸ್ಸು ತುಂಬುತ್ತೆ. ಹಾಗಾಗಿ ಅವರು ಅಧಿಕಾರದಿಂದ ಕೆಳಗಿಳಿತಾರೆ. ಆ ಸ್ಥಾನಕ್ಕೆ ಅಂದ್ರೆ ಪ್ರಧಾನಿ ಸ್ಥಾನಕ್ಕೆ ಅಮಿತ್ ಶಾ ಅವರು ಹೋಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆದ್ರೆ ಇದು ಆಗೋ ಮಾತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಚುನಾವಣೆ ಬಿಜೆಪಿಯವರು ಬಂದಿರೋದು ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳ್ಕೊಂಡು. ನರೇಂದ್ರ ಮೋದಿ ಅವರು ಪೂರ್ಣಾವಧಿ ಪಿಎಂ ಆಗ್ತಾರೆ, ಅವರೇ ನಮ್ಮ ಪ್ರಧಾನಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಕೊಂಡು ಈ ಚುನಾವಣೆಯನ್ನ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಈ ಹೇಳಿಕೆ ಇದೆಯಲ್ಲ, ಇಡೀ ರಾಷ್ಟ್ರ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಆದ್ರೆ ಇದು ಆಗೋ ಮಾತಾ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಇದ್ದೇ ಇದೆ. ಆದ್ರೆ ವಿಪಕ್ಷಗಳು ಇಂಥ ಹೇಳಿಕೆಗಳನ್ನ ಆಗಾಗ ಕೊಡ್ತಾ ಇರ್ತವೆ. ನಾವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಆದ್ರೆ ಒಬ್ಬ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಂತ ಈ ಹೇಳಿಕೆ ಇದೆಯಲ್ಲ, ಹೌದು ಇರಬಹುದು. ಯಾಕೆಂತ ಅಂದ್ರೆ ಬಿಜೆಪಿಯಲ್ಲಿ ಆ ನಿಯಮ ಇದ್ದೇ ಇದೆ. 75 ವರ್ಷ ಯಾರಿಗೆ ವಯಸ್ಸಾಗುತ್ತೋ ಅವರು ಯಾವುದೇ MLA ಆಗೋ ಆಗಿಲ್ಲ, MP ಆಗೋ ಆಗಿಲ್ಲ, ಮಂತ್ರಿ ಆಗೋ ಆಗಿಲ್ಲ, ಮುಖ್ಯಮಂತ್ರಿ ಆಗೋ ಆಗಿಲ್ಲ, ಏನೂ ಆಗೋ ಆಗಿಲ್ಲ. ಅವರು ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ನಿಯಮದನ್ವಯ ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಯಮ ಇದೆ. ಹಾಗಾಗಿನೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ 75 ವರ್ಷ ವಯಸ್ಸಾಗುತ್ತೆ. ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು ಆ ನಿಯಮದ ಪ್ರಕಾರ. ಅರವಿಂದ್ ಕೇಜ್ರಿವಾಲ್ ಹೇಳಿರೋದು. ಹಾಗಾಗಿ ಆ ನಿಯಮದ ಪ್ರಕಾರವೇ, ತಾವೇ ಮಾಡಿಕೊಂಡಿರುವಂತಹ ನಿಯಮದ ಪ್ರಕಾರ ಇಲ್ಲಿ ಕೆಳಗಿಳಿತಾರ ನರೇಂದ್ರ ಮೋದಿ ಅವರು ಅನ್ನೋದು ಒಂದು ಪ್ರಶ್ನೆ ಇದೆ. ಇದಕ್ಕೆ ಬಿಜೆಪಿಯವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡೋಣ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.